ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಜಾಮೀನನ್ನು ರದ್ದು ಮಾಡಿ ವಾಪಸ್ ಜೈಲಿಗೆ ಹೋಗಿ ಅಂತ ಹೇಳಿದ್ರು. ಆಯ್ತು, ಆಮೇಲೆ ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಕೊಟ್ಟಂತಹ ತೀರ್ಪು. ಪರಮಾನಂದವಾಗಿ ಕುಣಿತಾ ಇದೆಯಾ. ಹಾಸನದ ಮಾಜಿ ಸಂಸದ, ದೇವೇಗೌಡರ ಮೊಮ್ಮಗ, ರೇವಣ್ಣವರ ಮಗ. ಅಯ್ಯೋ ಬನ್ನಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಅಣ್ಣ, ನಮ್ಮ ಕಡೆ ದೇವಸ್ಥಾನಕ್ಕೆ ಹೋರಿ ಬಿಡ್ತಾರೆ, ಬಸವಿ ಬಿಡೋದು ಅಂತಾರೆ. ನಮ್ಮ ಕಡೆ ಬಸವಿ ಬಿಟ್ಟವ್ರಂಗೆ ಆಡ್ಬಿಟ್ಟಿದ್ದ ಆತ. ನಿಜ 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 ನಿಜ. ಅದು ಎಷ್ಟು ಹೆಣ್ಣು ಮಕ್ಕಳು ಏನೋ, ನೂರಾರು ವಿಡಿಯೋಗಳು ಅಸಹ್ಯ ಬಂದೋಗಿತ್ತದ ಆ ಪ್ರಕರಣವನ್ನು ನೋಡಿ. 100 ಮಾತಾಡ್ತಾನೆ ಬಡ್ಡಿ ಮಗ. ಕರ್ನಾಟಕದ ಮಾನವನ ರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕಿದ್ದಂತಹ ಪ್ರಕರಣ ಅದು. ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದು. ರೊಕ್ಕಸ್ಥ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳ್ತು, ಜೀವಾವಧಿ ಶಿಕ್ಷೆ ನಿನಗೆ ಇರು ಜೈಲಿನಲ್ಲಿ ಅಂತ. ದರ್ಶನ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಾಗ ಸ್ವಾಮಿ ಮರ್ಡರ್ ಕೇಸಿನ ತನಿಖೆಯಲ್ಲಿದ್ದಂಥ ಅನೇಕ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡಿದ್ದೆ. ಅವರ ಮುಖದ ಮೇಲೆ ಕಳೆ ಇಲ್ಲ, ಧ್ವನಿಲಿ ಉತ್ಸಾಹ ಇಲ್ಲ. ಏನ ಸರ್ ಹಗಲು ರಾತ್ರಿ ಕಷ್ಟಪಟ್ಟು ಏನ ಮಾಡಿ ಕೇಸ್ ಬಹಳ ಸ್ಟ್ರಾಂಗ್ ಇತ್ತು ಸರ್. ಅದು ಯಾಕೆ ಜಾಮೀನು ಕೊಡ್ತೋ ಗೊತ್ತಿಲ್ಲ, ಹೈಕೋರ್ಟ್ನಲ್ಲಿ ಜಾಮೀನು ಆಗ್ಬಿಡ್ತು. ತಪ್ಪಾಯ್ತು ಯಜಮಾನ್ರೆ. ಸರ್ಕಾರ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನನ್ನು ಕ್ವಶನ್ ಮಾಡಿ ಅಪೀಲಿಗೆ ಹೋಗುವ ನಿರ್ಧಾರಕ್ಕೆ ಬಂತು. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮಾರ್ಚ್ನಲ್ಲಿ ಅಪೀಲ್ಗೆ ಹೋದ್ರು, ಜಾಮೀನು ರದ್ದು ಮಾಡಿ ಈತನದ್ದು ಅಂತ. ಏನು ಅವನು ಆನೆ ತರ ನಡೆದಿದ್ನೆಲ್ಲ ಜ್ಞಾಪಕ ಇಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದು. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳ್ತು, ಕೊಟ್ಟಂತ ಡಾಕ್ಯುಮೆಂಟ್ ಅನ್ನು ಪೂರ್ತಿ ನೋಡಿದೀವಿ, ಇನ್ನೇನು ಹೆಚ್ಚಿಗೆ ವಾದ ಮಾಡಬೇಕಾಗಿಲ್ಲ. ಎಲ್ಲ ಮಾಡೋದೀಗ ತುಂಬಾ ಅಪರೂಪ ಹಂಗೆ ಹೇಳೋದು ಕೋರ್ಟ್ನಲ್ಲಿ, ನೆನಪಿಟ್ಕೊಳ್ಳಿ. ಗಟ್ಟಿ ಆಳು ಸರಿ ಮಾಡ್ರಿ. ನಾನು ದರ್ಶನ್ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು ಅಂತ ರಿಟರ್ನ್ ಸ್ಟೇಟ್ಮೆಂಟ್ ಒಂದು ಕೊಟ್ಟಿರ್ತಾರಲ್ಲ, ಏನ್ ಹೇಳ್ತಿದ್ಯೋ, ಪ್ರಾಸಿಕ್ಯೂಷನ್ ಪರವಾಗಿ, ಅದನ್ನ ನೋಡಿದ ನ್ಯಾಯಪೀಠ ಹೇಳ್ತು, ವಿ ಆರ್ ಕನ್ವಿನ್ಸ್ಡ್. ನೀವೇನು ಇದ್ರ ಬಗ್ಗೆ ವಾದ ಮಾಡಬೇಕು ಅಂತಾನೂ ಇಲ್ಲ ಅಂತ ಹೇಳ್ಬಿಟ್ರು. ಹಲೋ ಹಲೋ ಅಂದ್ರೆ ಪ್ರಾಸಿಕ್ಯೂಷನ್ನಿನ ಆರ್ಗ್ಯುಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಕಡೆ ಮಾಡಬಹುದು ಅಂತ ಹೈಕೋರ್ಟ್ ಕೊಟ್ಟ ಆರ್ಡರ್ ಇತ್ತಲ್ಲ, ಆ ಆರ್ಡರ್ ಕಾಪಿಯನ್ನು ಸುಪ್ರೀಂ ಕೋರ್ಟ್ ಎಕ್ಕೆಳೆದು ಬಿಡ್ತು. ನೀನ್ ಹೋಗ್ಬಾ ಗುರು, ನೀನೇನ್ ತಲೆ ಕೆಡ್ಸ್ಕೊಂಬೇಡ ಗುರು, ನಮ್ಗೆ ನಿಜನ್ ಓದ್ತಾ